ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಕೆಲಸದ ಪ್ರಯುಕ್ತವಾಗಿ ತಿಪ್ಟೂರಿಗೆ ಬಂದಿದ್ದೀನಿ. ನೆನ್ನೆ ದಿನ ಮೈಸೂರಲ್ಲಿ ಫುಲ್ಲು ವೈರಿಂಗ್ ಮುಗೀತು. ಇವತ್ತು ಒಂದು ಲೈಟ್ ಅಸೆಂಬ್ಲಿಗೋಸ್ಕರ ತಿಪ್ಟೂರಿಗೆ ಬಂದಿದ್ದೀನಿ. ಬನ್ನಿ, ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಒಂದು ರೌಂಡನ್ನು ನಿಮಗೆ ತೋರಿಸ್ತಾ ಬರ್ತೀನಿ. ಈ ಥರ ಟ್ರಾವೆಲಿಂಗ್ ಮಾಡಿದಾಗ ಒಂದು ಸ್ವಲ್ಪ ಯಾವ ಥರ ಇದೆ ಪ್ಲೇಸಸ್ಸನ್ನು ನಿಮಗೆ ತೋರಿಸ್ತಾ ಬರ್ತೀನಿ. ಬನ್ನಿ ಒಂದ್ಸಲಿ ನೋಡೋಣ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ತಿಪ್ಟೂರು ರೈಲ್ವೆ ಸ್ಟೇಷನ್ನು. ಭಾಳಷ್ಟು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಇನ್ನು ಡೆವಲಪ್ಮೆಂಟ್ ಆಗೋದು ತುಂಬ ಇದೆ. ಓಕೆನಾ? ಇದು ರೈಲ್ವೆ ಸ್ಟೇಷನ್ನು. ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಕಡೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈಚೆ ಕಡೆ ಬಂದ ತಕ್ಷಣ ಟಿಕೆಟನ್ನು ತೊಗೋಬೋದು, ಕ್ಯೂ ನಿನ್ನಂಗಿಲ್ಲ. ಅದೊಂದು ವ್ಯವಸ್ಥೆನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಎಲ್ಲ ಕಡೆಗೂ. ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ತಿಪ್ಟೂರ್ದು. ನೋಡಿ, ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ದು ಭಾಳಷ್ಟು ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದಾರೆ ಚೆನ್ನಾಗಿ. ನೋಡಿ ಯಾವ ಥರ ಇದೆ ಅಂತ. ಸ್ವಲ್ಪನೇ ವರ್ಷದಿಂದ ವರ್ಷಕ್ಕೆ ಡೆವಲಪ್ಮೆಂಟು ಪ್ರತಿಯೊಂದು ಏರಿಯಾದಲ್ಲೂ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ಎಲ್ಲ ಆಗ್ತಾಯಿದೆ. ಅದೇ ಥರ ಇಲ್ಲೂ ಸ್ವಲ್ಪನೇ ಡೆವಲಪ್ಮೆಂಟನ್ನು ಮಾಡ್ತಾಯಿದ್ದಾರೆ. ನೋಡಿ, ಮರ ಗಿಡಗಳನ್ನ ಬೆಳೆಸೋದ್ರಿಂದ ಉತ್ತಮವಾದಂಥ ಗಾಳಿ ಎಲ್ಲ ಬರ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಗಿಡ ಮರಗಳನ್ನ ಬೆಳೆಸಿ ಮತ್ತು ಉಳಿಸಿ ಅಂತ ಹೇಳ್ತಾ, ಓಕೆನಾ? ತಿಪ್ಟೂರ್ದು ಇದು ಒಂದು ಸ್ವಲ್ಪ ರೋಡ್ ಇದು ಯಾವ ಥರ ಇದೆ ಅಂತ ನೋಡಿ. ಇನ್ನು ಭಾಳಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಓಕೆ, ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡನ್ನು ಮಾಡ್ತಾಯಿದ್ದೀನಿ. ನಮ್ಮ ಗುರುಗಳು ಸಿಕ್ಕಿದ್ರು, ಮೋಹನ್ ಸರ್ ಅಂತ, ಅವ್ರ ಜೊತೆ ಮಾತಾಡಿದೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.